ನಮಸ್ಕಾರ. ಬನ್ನಿ ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡೋಣ. ಏಪ್ರಿಲ್ 11 ಮತ್ತು 12, 2026ರ ಕೆಲವು ಬಹುಮುಖ್ಯ ವಿಷಯಗಳನ್ನು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಇದು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬಾ ಸಹಾಯ ಆಗುತ್ತೆ. ರೆಡಿ ಅಲ್ವಾ? ಸ್ಪರ್ಧಾ ವಿದ್ಯಾಲಯ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನಿಮ್ಮ ಪರೀಕ್ಷಾ ತಯಾರಿಗೆ ನಾವು ಸದಾ ಜೊತೆಗಿರ್ತೀವಿ. ಸರಿ, ಹಾಗಿದ್ರೆ ಶುರು ಮಾಡೋಣ. ನಿಮ್ಮ ತಯಾರಿ ಹೇಗಿದೆ ಅಂತ ನೀವೇ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಬನ್ನಿ, ನಮ್ಮ ಜ್ಞಾನವನ್ನ ಒಟ್ಟಿಗೆ ಪರೀಕ್ಷಿಸೋಣ. ನಮ್ಮ ಮೊದಲನೇ ಸೆಕ್ಷನ್ ಇತಿಹಾಸ ಮತ್ತು ಸಾಮಾಜಿಕ ನ್ಯಾಯ. ನೋಡಿ, ಇವತ್ತನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ನಾವು ಇತಿಹಾಸ ತಿಳ್ಕೋಬೇಕು ಅಲ್ವಾ? ಇತ್ತೀಚೆಗೆ ಸುದ್ದಿಯಲ್ಲಿಂದ ಒಬ್ಬ ಮಹಾನ್ ನಾಯಕನ ಬಗ್ಗೆ ಈಗ ಮಾತಾಡೋಣ. ಮೊದಲನೇ ಪ್ರಶ್ನೆ ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಬಗ್ಗೆ ಇದೆ. ಇಲ್ಲಿ 3 ಸ್ಟೇಟ್ಮೆಂಟ್ಸ್ ಇದೆ. ಒಂದನೇದು 2026ರಲ್ಲಿ ಅವರ 200ನೇ ಜನ್ಮದಿನಾಚರಣೆ ಆಚರಿಸಲಾಯಿತು. ಎರಡನೇದು ಸಂಸತ್ತಿನಲ್ಲಿ ಮೊದಲ ಬಾರಿಗೆ ಅವರಿಗೆ ಗೌರವ ಸಲ್ಲಿಸಲಾಯಿತು. ಮತ್ತು ಮೂರನೇದು ಈ ಕಾರ್ಯಕ್ರಮವನ್ನು ಡಾಕ್ಟರ್ ಅಂಬೇಡ್ಕರ್ ಫೌಂಡೇಶನ್ ಆಯೋಜಿಸಿತು. ಹಾಗಿದ್ರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ಸ್ ನೋಡಿ, ಸ್ವಲ್ಪ ಯೋಚನೆ ಮಾಡಿ, ಯಾವುದು ಸರಿ ಇರ್ಬೋದು? ಓಕೆ, ಸರಿಯಾದ ಉತ್ತರ ಆಪ್ಷನ್ ಸಿ. ಅಂದ್ರೆ ಕೊಟ್ಟಿರೋ ಎಲ್ಲಾ 3 ಹೇಳಿಕೆಗಳು ಸಂಪೂರ್ಣವಾಗಿ ಸರಿ. ಹೌದು, 2026ರಲ್ಲಿ ಫುಲೆ ಅವರ 200ನೇ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಅಷ್ಟೇ ಅಲ್ಲ, ಸಂಸತ್ ಭವನದ ಆವರಣದಲ್ಲಿ ಅವರಿಗೆ ಇದೇ ಮೊದಲನೇ ಬಾರಿಗೆ ಗೌರವ ಸಲ್ಲಿಸಲಾಯಿತು. ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮತ್ತೆ ಪ್ರಧಾನಿ ನರೇಂದ್ರ ಮೋದಿಯವರು ಪುಷ್ಪನಮನ ಸಲ್ಲಿಸಿದ್ದು ನಿಜಕ್ಕೂ ಒಂದು ವಿಶೇಷ. ಇನ್ನು ಈ ಇಡೀ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಡಿಯಲ್ಲೇ ಬರುವ ಡಾಕ್ಟರ್ ಅಂಬೇಡ್ಕರ್ ಫೌಂಡೇಶನ್. ಇನ್ನು ಮಹಾತ್ಮ ಫೂಲೆ ಅವರ ಬಗ್ಗೆ ಪರೀಕ್ಷಾ ದೃಷ್ಟಿಯಿಂದ ನಾವು ನೆನಪಿಡಲೇಬೇಕಾದ ಕೆಲವು ಪಾಯಿಂಟ್ಸ್ ಇದೆ. ಅವರ ಅತ್ಯಂತ ಪ್ರಸಿದ್ಧ ಕೃತಿಯೆಂದರೆ ಅದು ಗುಲಾಮಗಿರಿ. ಇದನ್ನ 1873ರಲ್ಲಿ ಪ್ರಕಟ ಮಾಡಿದ್ರು. ಇದು ಜಾತಿ ವ್ಯವಸ್ಥೆಯ ಕ್ರೌರ್ಯವನ್ನ ಎಳೆಯಾಗಿ ಬಿಚ್ಚಿಡುತ್ತೆ. ಇದಲ್ಲದೆ 1848ರಲ್ಲಿ ತಮ್ಮ ಪತ್ನಿ ಸಾವಿತ್ರಿಬಾಯಿ ಫೂಲೆ ಅವರ ಜೊತೆ ಸೇರಿ ಪುಣೆಯಲ್ಲಿ ಭಾರತದ ಮೊಟ್ಟಮೊದಲ ಬಾಲಕಿಯರ ಶಾಲೆಯನ್ನ ಸ್ಥಾಪನೆ ಮಾಡಿದ್ರು. ನೋಡಿ, ಇದು ಮಹಿಳಾ ಶಿಕ್ಷಣಕ್ಕೆ ಹಾಕಿದ ಅಡಿಪಾಯ. ಅವರ ಹೋರಾಟದ ಮೂಲಾಧಾರ ಅಂದ್ರೆ ಅದು ಶಿಕ್ಷಣ, ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ. ಸರಿ, ಸಾಮಾಜಿಕ ಸುಧಾರಣೆಯಿಂದ ಈಗ ನಮ್ಮ ಸುತ್ತಲಿನ ಪ್ರಕೃತಿ, ನಮ್ಮ ಭೂಮಿಯ ಕಡೆ ಗಮನಹರಿಸೋಣ. ನಮ್ಮ ಮುಂದಿನ ವಿಭಾಗ ಪರಿಸರ ಮತ್ತು ಭೂಗೋಳ. ಇತ್ತೀಚೆಗೆ ತುಂಬ ಸುದ್ದಿಯಲ್ಲಿದ್ದ ಜ್ವಾಲಾಮುಖಿ ಇದು ಮೌಂಟ್ ಸೆಮೆರು. ಇದೊಂದು ಸಕ್ರಿಯ ಜ್ವಾಲಾಮುಖಿ. ಹಾಗಿದ್ರೆ ಇದು ಯಾವ ದೇಶದಲ್ಲಿದೆ? ಆಪ್ಷನ್ಸ್ ಹೀಗಿವೆ: ಎ ನೇಪಾಳ, ಬಿ ಚೀನಾ, ಸಿ ಇಂಡೋನೇಷ್ಯಾ ಅಥವಾ ಡಿ ಥೈಲ್ಯಾಂಡ್. ಹೇಳಿ ನೋಡೋಣ. ಉತ್ತರ ಆಪ್ಷನ್ ಸಿ, ಇಂಡೋನೇಷ್ಯಾ. ಮೌಂಟ್ ಸೆಮೆರು ಇರೋದು ಇಂಡೋನೇಷ್ಯಾದ ಪೂರ್ವ ಜಾವಾ ದ್ವೀಪದಲ್ಲಿ. ಇದು ಪೆಸಿಫಿಕ್ ರಿಂಗ್ ಆಫ್ ಫೈರ್ನ ಒಂದು ಭಾಗ. ಈ ರಿಂಗ್ ಆಫ್ ಫೈರ್ ಅಂದ್ರೆ ಏನು ಗೊತ್ತಾ? ಇದು ಪೆಸಿಫಿಕ್ ಸಾಗರದ ಸುತ್ತ ಇರುವ ಒಂದು ಕುದುರೆಲಾಳದ ಆಕಾರದ ಪ್ರದೇಶ. ಜಗತ್ತಿನ ಸುಮಾರು 75% ಸಕ್ರಿಯ ಜ್ವಾಲಾಮುಖಿಗಳು, 90% ಭೂಕಂಪಗಳು ಸಂಭವಿಸೋದೇ ಇಲ್ಲಿ. ಅದಕ್ಕೆ ಈ ಪ್ರದೇಶ ಯಾವಾಗ್ಲೂ ಆಕ್ಟಿವ್ ಆಗಿರುತ್ತೆ. ಮುಂದಿನ ಪ್ರಶ್ನೆ ನಮ್ಮ ದೇಶದ ವನ್ಯಜೀವಿಗಳ ಬಗ್ಗೆ. ಇಲ್ಲಿ 3 ಜೋಡಿಗಳನ್ನ ಕೊಟ್ಟಿದ್ದೀವಿ. ಒಂದನೇದು ಪ್ರಾಜೆಕ್ಟ್ ಟೈಗರ್ 1973, ಎರಡನೇದು ವೇಲ್ ಶಾರ್ಕ್, ವಿಶ್ವದ ಅತಿ ದೊಡ್ಡ ಮೀನು, ಮೂರನೇದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್, ಲೀಸ್ಟ್ ಕನ್ಸರ್ನ್. ಹಾಗಿದ್ರೆ ಇದರಲ್ಲಿ ಸರಿಯಾಗಿ ಮ್ಯಾಚ್ ಆಗಿರೋ ಜೋಡಿಗಳು ಯಾವುದು? ನಿಮ್ಮ ಆಯ್ಕೆಗಳು: ಎ 1 ಮತ್ತು 2 ಮಾತ್ರ, ಬಿ 2 ಮತ್ತು 3 ಮಾತ್ರ, ಸಿ ಕೇವಲ 1 ಮಾತ್ರ. ಸರಿಯಾದ ಉತ್ತರ ಎ, ಅಂದ್ರೆ 1 ಮತ್ತು 2 ಮಾತ್ರ ಸರಿ. ಯಾಕೆ ಅಂತ ನೋಡೋಣ. ಭಾರತದಲ್ಲಿ ಹುಲಿಗಳ ಸಂತತಿಯನ್ನ ರಕ್ಷಿಸಲಿಕ್ಕೆ 1973ರಲ್ಲಿ ಪ್ರಾಜೆಕ್ಟ್ ಟೈಗರ್ ಶುರು ಮಾಡಿದ್ದು ಇದು ಕರೆಕ್ಟ್. ಇನ್ನು ವೇಲ್ ಶಾರ್ಕ್ ಇದು ಸಸ್ತನಿ ಅಲ್ಲ, ಆದ್ರೂ ಜಗತ್ತಿನ ಅತಿದೊಡ್ಡ ಮೀನು ಅನ್ನೋದು ಕೂಡ ಸರಿ. ಆದರೆ ಮೂರನೇದು ತಪ್ಪು. ಗ್ರೇಟ್ ಇಂಡಿಯನ್ ಬಸ್ಟರ್ಡ್, ಲೀಸ್ಟ್ ಕನ್ಸರ್ನ್ಡ್ ಖಂಡಿತ ಅಲ್ಲ. ವಾಸ್ತವವಾಗಿ ಇದು ಭಾರತದ ಅತ್ಯಂತ ಅಳಿವಿನಂಚಿನಲ್ಲಿರುವ ಪಕ್ಷಿಗಳಲ್ಲಿ ಒಂದು. ಅದರ ಆವಾಸ ಸ್ಥಾನ ನಾಶ ಆಗಿರೋದ್ರಿಂದ IUCN ಪಟ್ಟಿಯಲ್ಲಿ ಇದನ್ನ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಗುರುತಿಸಲಾಗಿದೆ. ಸೊ ಇದು ಬಹಳ ಗಂಭೀರವಾದ ವಿಷಯ. ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಭಾರತದ ಪ್ರಗತಿ ಎಷ್ಟಿದೆ ಅನ್ನೋದನ್ನ ಈ ಚಾರ್ಟ್ ಸ್ಪಷ್ಟವಾಗಿ ತೋರಿಸುತ್ತೆ. ನೋಡಿ, 2026ರ ಶ್ರೇಯಾಂಕದ ಪ್ರಕಾರ ಚೀನಾ ಫಸ್ಟು, ಅಮೆರಿಕ ಸೆಕೆಂಡು, ಆಮೇಲೆ ಭಾರತ ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದೆ. ಅದರಲ್ಲೂ ನಮ್ಮ ಕರ್ನಾಟಕವೇ 20 ಗಿಗಾವ್ಯಾಟ್ಗಿಂತ ಹೆಚ್ಚು ಸಾಮರ್ಥ್ಯವನ್ನು ಹೊಂದಿದೆ ಅನ್ನೋದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಪರೀಕ್ಷೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು, ರಿನ್ಯೂ ಎಕ್ಸ್ 2026 ಪ್ರದರ್ಶನ ಚೆನ್ನೈನಲ್ಲಿ ನಡೆಯುತ್ತೆ. ಇದನ್ನ ನೋಟ್ ಮಾಡ್ಕೊಳ್ಳಿ. ಸರಿ, ಈಗ ಬರೋಣ ಒಂದು ಅತಿ ಮುಖ್ಯವಾದ ವಿಭಾಗಕ್ಕೆ. ಅದು ಸರ್ಕಾರಿ ಯೋಜನೆಗಳು. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ತಗೊಳ್ಳಿ, ಈ ವಿಭಾಗದಿಂದ ಪ್ರಶ್ನೆಗಳು ಬಂದೇ ಬರುತ್ತೆ. ಸೊ ಸ್ವಲ್ಪ ಜಾಸ್ತಿ ಗಮನ ಕೊಡಿ. ಸಾಗರಮಾಲಾ ಕಾರ್ಯಕ್ರಮದ ಬಗ್ಗೆ ಈ 3 ಹೇಳಿಕೆಗಳನ್ನ ಗಮನಿಸಿ. 1, 2015ರಲ್ಲಿ ಶುರುವಾಯಿತು,
2 ಬಂದರು ಆಧಾರಿತ ಅಭಿವೃದ್ಧಿ ಇದರ ಮುಖ್ಯ ಗುರಿ. 3 ರಸ್ತೆ ಮತ್ತು ರೈಲುಗಳ ಅಭಿವೃದ್ಧಿ ಇದರ ಮುಖ್ಯ ಗುರಿ. ಇದರಲ್ಲಿ ಯಾವುದು ಸರಿ? ಎ 1 ಮತ್ತು 2 ಮಾತ್ರ, ಬಿ 2 ಮತ್ತು 3 ಮಾತ್ರ, ಸಿ ಎಲ್ಲವೂ ಸರಿ. ಸರಿಯಾದ ಉತ್ತರ ಆಪ್ಷನ್ ಎ ಅಂದ್ರೆ 1 ಮತ್ತು 2 ಮಾತ್ರ. ಸಾಗರಮಾಲಾ ಯೋಜನೆ ಶುರುವಾಗಿದ್ದು ಮಾರ್ಚ್ 2015ರಲ್ಲಿ. ಇದರ ಮುಖ್ಯ ಉದ್ದೇಶವೇ ಪೋರ್ಟ್ ಲೆಡ್ ಡೆವಲಪ್ಮೆಂಟ್ ಅಂದ್ರೆ ಬಂದರು ನೇತೃತ್ವದ ಅಭಿವೃದ್ಧಿ. 3ನೇ ಹೇಳಿಕೆ ಯಾಕೆ ತಪ್ಪು ಅಂದ್ರೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ರಸ್ತೆ ಮತ್ತೆ ರೈಲುಗಳು ಇದರ ಮುಖ್ಯ ಗುರಿಯಲ್ಲ. ಅವು ಕೇವಲ ಬಂದರುಗಳಿಗೆ ಕನೆಕ್ಟಿವಿಟಿ ಕೊಡೋಕೆ ಅಂದ್ರೆ ಸರಕು ಸಾಗಾಟವನ್ನ ಸುಲಭ ಮಾಡೋಕಿರೋ ಪೂರಕ ವ್ಯವಸ್ಥೆ ಅಷ್ಟೇ. ಮೇನ್ ಫೋಕಸ್ ಇರೋದು ಪೋರ್ಟ್ಸ್ ಮೇಲೆ. ಪರೀಕ್ಷೆಯಲ್ಲಿ ಈ ಗೊಂದಲ ಆಗಬಾರ್ದು ಅಂತ ಇಲ್ಲೊಂದು ಸಿಂಪಲ್ ಟ್ರಿಕ್ ಇದೆ ನೋಡಿ. ಸಾಗರ ಅಂದ್ರೆ ಸಮುದ್ರ ಅಲ್ವಾ? ಇದು ನೇರವಾಗಿ ಬಂದರುಗಳಿಗೆ ಅಂದ್ರೆ ಪೋರ್ಟ್ಸ್ಗೆ ಸಂಬಂಧಿಸಿದ್ದು. ಹಾಗಾಗಿ ಸಾಗರ ಮಾಲಾ ಅನ್ನೋದು ಪೋರ್ಟ್ಸ್ ಯೋಜನೆ. ಇನ್ನು ಭಾರತ್ ಅಂದ್ರೆ ನಮ್ಮ ದೇಶದ ಒಳಭಾಗ. ಇದು ರಸ್ತೆ ಜಾಲಕ್ಕೆ ಸಂಬಂಧಿಸಿದ್ದು. ಹಾಗಾಗಿ ಭಾರತ್ ಮಾಲಾ ಅನ್ನೋದು ರೋಡ್ಸ್ ಯೋಜನೆ. ಸಾಗರಕ್ಕೆ ಹಡಗು, ಭಾರತ್ಗೆ ರಸ್ತೆ. ಸಿಂಪಲ್ ಅಲ್ವಾ? ಇದನ್ನ ನೆನ್ಪಿಟ್ಕೊಂಡ್ರೆ ಕನ್ಫ್ಯೂಷನ್ ಆಗೋದೇ ಇಲ್ಲ. ಸರ್ಕಾರಿ ಯೋಜನೆಗಳಿಂದ ಈಗ ತಂತ್ರಜ್ಞಾನದ ಪ್ರಪಂಚಕ್ಕೆ ಹೋಗೋಣ. ನಮ್ಮ ಮುಂದಿನ ಸೆಕ್ಷನ್ ವಿಜ್ಞಾನ, ತಂತ್ರಜ್ಞಾನ ಮತ್ತು ಇತ್ತೀಚೆಗೆ ಬಿಡುಗಡೆಯಾದ ಪ್ರಮುಖ ವರದಿಗಳು. ಈಸ್ ಆಫ್ ಡೂಯಿಂಗ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇನ್ ಇಂಡಿಯಾ ಅಂದ್ರೆ ಭಾರತದಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿಯ ಸುಲಭೀಕರಣ ಅಂತ. ಈ ವರದಿಯನ್ನ ಇತ್ತೀಚೆಗೆ ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದು? ಆಪ್ಷನ್ಸ್: ಎ ಇಸ್ರೋ, ಬಿ DRDO, ಸಿ ನೀತಿ ಆಯೋಗ್ ಅಥವಾ ಡಿ IIT ದೆಹಲಿ. ಸರಿಯಾದ ಉತ್ತರ ಸಿ ನೀತಿ ಆಯೋಗ. ನೀತಿ ಆಯೋಗ ಅಂದ್ರೆ ಇದು ಭಾರತ ಸರ್ಕಾರದ ಒಂದು ಪ್ರಮುಖ ಪಾಲಿಸಿ ಥಿಂಕ್ ಟ್ಯಾಂಕ್. 2015ರಲ್ಲಿ ಹಳೆಯ ಯೋಜನಾ ಆಯೋಗದ ಬದಲು ಇದನ್ನ ಸ್ಥಾಪನೆ ಮಾಡಿದ್ರು. ದೇಶದಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ಇರೋ ಅಡೆತಡೆಗಳನ್ನು ತೆಗೆದುಹಾಕಿ ಅದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಅನ್ನೋದೇ ಈ ವರದಿಯ ಮುಖ್ಯ ಉದ್ದೇಶ. ಮುಂದಿನ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಪಾರ್ಕಿನ್ಸನ್ ರೋಗದ ಬಗ್ಗೆ. ಇಲ್ಲಿ 4 ಹೇಳಿಕೆಗಳಿವೆ. 1 ಇದು ನರಕೋಶಗಳನ್ನು ಹಾನಿಗೊಳಿಸುವ ರೋಗ. 2 ವಿಶ್ವ ಪಾರ್ಕಿನ್ಸನ್ ದಿನ ಏಪ್ರಿಲ್ 11. 3 2026ರ ಥೀಮ್ ಬ್ರಿಡ್ಜ್ ದ ಕೇರ್ ಗ್ಯಾಪ್. 4 ಇದನ್ನ ಸಂಪೂರ್ಣವಾಗಿ ಗುಣಪಡಿಸಬಹುದು. ಇದರಲ್ಲಿ ಸರಿಯಾದ ಹೇಳಿಕೆಗಳು ಯಾವುದು ಅಂತ ಕಂಡಿಡಬೇಕು. ಆಪ್ಷನ್ಸ್ ನೋಡಿ. ಸರಿಯಾದ ಉತ್ತರ ಎ ಅಂದ್ರೆ ಮೊದಲ 3 ಹೇಳಿಕೆಗಳು ಸರಿ. ಪಾರ್ಕಿನ್ಸನ್ ಒಂದು ನ್ಯೂರೋಡಿಜನರೇಟಿವ್ ಕಾಯಿಲೆ. ಅಂದ್ರೆ ಇದು ಮೆದುಳಿನ ನರಕೋಶಗಳನ್ನ ನಿಧಾನವಾಗಿ ಸಾಯಿಸುತ್ತೆ. ಪ್ರತಿ ವರ್ಷ ಏಪ್ರಿಲ್ 11ರಂದು ವಿಶ್ವ ಪಾರ್ಕಿನ್ಸನ್ ದಿನವನ್ನ ಆಚರಿಸಲಾಗುತ್ತೆ. 2026ರ ಥೀಮ್ ಬ್ರಿಡ್ಜ್ ದ ಕೇರ್ ಗ್ಯಾಪ್ ಅನ್ನೋದು ಕೂಡ ಸರಿ. ಆದ್ರೆ 4ನೇ ಹೇಳಿಕೆ ತಪ್ಪು. ಇದೊಂದು ಬಹಳ ಮುಖ್ಯವಾದ ಪಾಯಿಂಟ್, ಗಮನಿಸಿ. ಪಾರ್ಕಿನ್ಸನ್ ರೋಗವನ್ನ ಸದ್ಯಕ್ಕೆ ಸಂಪೂರ್ಣವಾಗಿ ಗುಣಪಡಿಸೋಕೆ ಆಗಲ್ಲ. ಆದ್ರೆ ಸರಿಯಾದ ಚಿಕಿತ್ಸೆಯಿಂದ ಅದರ ಲಕ್ಷಣಗಳನ್ನ ಕಂಟ್ರೋಲ್ ಮಾಡ್ಬೋದು ಅಷ್ಟೇ. ಓಕೆ, ಈಗ ನಾವು ಆಲ್ಮೋಸ್ಟ್ ಕೊನೆಗೆ ಬಂದಿದ್ದೀವಿ. ಇಲ್ಲಿವರೆಗೆ ನಾವು ಚರ್ಚೆ ಮಾಡಿದ ವಿಷಯಗಳ ಜೊತೆಗೆ ಇನ್ನೂ ಕೆಲವು ಒನ್ ಲೈನರ್ಸ್ ಅಂದ್ರೆ ಪ್ರಮುಖ ಅಂಶಗಳನ್ನ ವೇಗವಾಗಿ ಒಮ್ಮೆ ನೋಡ್ಬಿಡೋಣ. ಇದು ನಿಮ್ಗೆ ರಿವಿಷನ್ ಮಾಡೋಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸರಿ, ಈಗ ಕೆಲವು ಪ್ರಮುಖ ಅಂಶಗಳನ್ನ ವೇಗವಾಗಿ ನೆನಪಿಸ್ಕೊಳ್ಳೋಣ. ರೆಡಿ ಅಲ್ವಾ? ಥೀಸ್ತಾ ನದಿ ಬ್ರಹ್ಮಪುತ್ರ ನದಿಯ ಒಂದು ಉಪನದಿ. ಗುಜರಾತಿನ ನಲ್ ಸರೋವರ ಪಕ್ಷಿಧಾಮ ಒಂದು ರಾಮ್ಸರ್ ತಾಣ. ಮಧ್ಯಪ್ರದೇಶದ ಬಂಧವಗಡ ರಾಷ್ಟ್ರೀಯ ಉದ್ಯಾನವನವನ್ನ 1968ರಲ್ಲಿ ಸ್ಥಾಪಿಸಲಾಯಿತು. ಪ್ಯಾರಾ ಅಥ್ಲೀಟ್ಗಳಾದ ಸುಮಿತ್ ಅಂತಿಲ್ ಮತ್ತು ಭಾಗ್ಯಶ್ರೀ ಜಾಧವ್ ಇಬ್ಬರು ಜಾವೆಲಿನ್ನಲ್ಲಿ ಚಿನ್ನ ಗೆದ್ದಿದ್ದಾರೆ. ಸನೆ ಟಕೈಚಿ ಇವರು ಜಪಾನ್ನ ಮೊದಲ ಮಹಿಳಾ ಪ್ರಧಾನಿ. ಮತ್ತು ಕೊನೆಯದಾಗಿ ನೇಟೋ ಆರ್ಕ್ಟಿಕ್ ಸೆಂಟ್ರಿ ಅನ್ನೋ ಒಂದು ಹೊಸ ಮಿಷನ್ ಆರಂಭಿಸಿದೆ. ಇವತ್ತಿನ ಈ ವಿವರಣೆ ಇಲ್ಲಿಗೆ ಮುಗೀತು. ಹೋಗ ಮುಂಚೆ ನಿಮಗೊಂದು ಸಿಂಪಲ್ ಪ್ರಶ್ನೆ. ವಿಶ್ವ ಪಾರ್ಕಿನ್ಸನ್ ದಿನವನ್ನ ಯಾವ ದಿನಾಂಕದಂದು ಆಚರಿಸಲಾಗುತ್ತೆ? ನಾವೀಗಾಗಲೇ ಇದ್ರ ಬಗ್ಗೆ ಮಾತಾಡಿದ್ದೀವಿ. ನಿಮ್ಮ ಉತ್ತರವನ್ನ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಸ್ಪರ್ಧಾ ವಿದ್ಯಾಲಯ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೆಚ್ಚಿನ ನೋಟ್ಸ್ಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ನಿಮ್ಮ ಪರೀಕ್ಷಾ ತಯಾರಿಗೆ ಆಲ್ ದಿ ಬೆಸ್ಟ್. ಧನ್ಯವಾದಗಳು.